ಅತ್ಯಂತ ಕ್ರೂರವಾಗಿ ಮಹಾಲಕ್ಷ್ಮಿಯ ಅಂತ್ಯವನ್ನ ಹಂತಕ ಮಾಡಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಮಹಿಳೆ ಕೊಲೆ ಮಾಡಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಹಾಲಕ್ಷ್ಮಿ ಮರ್ಡರ್ ಮಿಸ್ಟ್ರಿ ಬಹಳ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಮರ್ಡರ್ ಸಾಕ್ಷಿ ಕಲೆ ಹಾಕೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಬಿಕಾಸ್ ಹಂತದಲ್ಲೂ ಹಂತಕ ಸಾಕ್ಷಿ ನಾಶ ಮಾಡಿದ್ದಾನೆ. ಮಹಾಲಕ್ಷ್ಮಿ ಕೊಲೆಗೆ ಬಳಸಿದ್ದ ವೆಪನ್ ಇದೆಯಲ್ಲ, ಆ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ ಈ ತನಕ. ಮಹಾಲಕ್ಷ್ಮಿ ವಾಸವಿದ್ದಂತಹ ಮನೆಯಲ್ಲಿ ಎಲ್ಲೂ ರಕ್ತದ ಕಲೆ ಇಲ್ಲ. ಇಡೀ ಏರಿಯಾದ ಎಲ್ಲೂ ಸಿಸಿಟಿವಿಯಲ್ಲಿ ಹಂತಕನ ಚಹರೆ ಇಲ್ಲ. ಮಹಾಲಕ್ಷ್ಮಿ ಒಡನಾಟದಲ್ಲಿ ಇದ್ದವರ ವಿಚಾರಣೆ ಹೊರ ರಾಜ್ಯದಲ್ಲೂ ಕೂಡ ತಲಾಶ್ ಆಗ್ತಾ ಇದೆ. 6 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ. ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಒಂದು ತಂಡ ಈ ಸಿಸಿಟಿವಿ ಫುಟೇಜಸ್ ಅನ್ನ ನೋಡೋದ್ರ ಮೂಲಕ ಹಂತಕನ ಚಹರೆಯನ್ನು ಕಂಡುಹಿಡಿಯೋದಕ್ಕಾಗತ್ತಾ ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ರು. ಎರಡನೇದು ಈ ಕಾಲ್ ಡಂಪ್ ಟವರ್ ಲೊಕೇಶನ್ ಡಂಪ್ ಹಾಕಿದಾಗ ಈ ಮಹಾಲಕ್ಷ್ಮಿ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ಲು, ಜೊತೆಗೆ ಅವ್ರ ಜೊತೆಗೆ ಎಷ್ಟು ಸಮಯದಿಂದ ಕಾಂಟ್ಯಾಕ್ಟ್ನಲ್ಲಿ ಇದ್ಲು, ಹಾಗೂ ಹತ್ಯೆ ಆದ ದಿನ ಯಾರು ಬಂದು ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಒಂದು ತಂಡ ಮುಂದಾಗಿದೆ. ಇನ್ನೊಂದು ತಂಡ ಹೊರ ರಾಜ್ಯದಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಪಶ್ಚಿಮ ಬಂಗಾಳ ಹಾಗೂ ಒಡಿಶಾದಲ್ಲಿ ಪ್ರೈಮ್ ಸಸ್ಪೆಕ್ಟ್ ಅವಿತುಕೊಂಡಿರಬಹುದು ಅನ್ನೋ ಅನುಮಾನ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿ ಅಂದರೆ ಮಹಾಲಕ್ಷ್ಮಿಯ ಕಲೀಗ್ ಬಗ್ಗೆ ಒಂದು ಅನುಮಾನ ಇದೆ. ಸೊ ಆತನ ಮೊಬೈಲ್ ಲೊಕೇಶನ್ ಕಡೆದಾಗಿ ಟ್ರೇಸ್ ಆಗಿದ್ದು ವೆಸ್ಟ್ ಬೆಂಗಾಲ್ನಲ್ಲಂತೆ. ಸೊ ಆತನೇ ಪ್ರೈಮ್ ಸಸ್ಪೆಕ್ಟ್ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಬಿಕಾಸ್ ಅವರಿಬ್ಬರ ನಡುವೆ ಕೂಡ ಆತ್ಮೀಯತೆ, ಒಡನಾಟ ಎಲ್ಲವೂ ಇತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೊಲೆ ಮಾಡಿದ ಹಂತಕ ಯಾರು ಅನ್ನೋ ಪ್ರಶ್ನೆ. ಇನ್ನೊಂದು ಕಡೆಗೆ ನಿನ್ನೆಷ್ಟು ನಾವು ಹೇಳ್ತಾ ಇದ್ವಿ ನಿಮಗೆ, ಹಂತಕ ಈ ಶವ ಕೊಳಿದೇ ಇರೋ ರೀತಿನಲ್ಲಿ ಬಳಸಿದ್ದು ಫ್ರಿಡ್ಜನ್ನು, 160 ಲೀಟರ್ ಕೆಪಾಸಿಟಿಯ ಫ್ರಿಡ್ಜನ್ನು. ಸೊ ಆ ಫ್ರಿಡ್ಜನ್ನು FSL ತಂಡಕ್ಕೆ ರವಾನೆ ಮಾಡೋ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಬಿಕಾಸ್ ಕ್ರೈಮ್ ಸೀನ್ ನಡೆದ ದಿನ ರಕ್ತದ ಕಲೆ ಅಂಟಿದ್ದು ಇದೇ ಫ್ರಿಡ್ಜ್ನಲ್ಲಿ, ಆ ಶವ ತುಂಡಾಗಿ ಇರಿಸಿದ್ದು ಇದೇ ಫ್ರಿಡ್ಜ್ನಲ್ಲಿ. ಸೊ ಸೂಕ್ಷ್ಮ ಸಾಕ್ಷಿಗಳು ಸಿಗ್ಬೋದು ಅನ್ನೋ ನಿರೀಕ್ಷೆ.